ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾರಿಂದ. ಸೊ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ, ಏನ್ ಕೆಲಸ ಇದೆ ಅಂತ ಹೇಳಿದ್ರೆ, ಗಾಡಿದು ನಂಬರ್ ಪ್ಲೇಟ್ ಬಂದಿರ್ಲಿಲ್ವಲ್ಲ. ಸೊ ನಂಬರ್ ಪ್ಲೇಟ್ನ ಬಂದಿದೆ ಶೋರೂಮಲ್ಲಿ ಅಂತ ಹೇಳಿದ್ರು. ಸೊ ಹೋಗ್ಬಿಟ್ಟು ನಂಬರ್ ಪ್ಲೇಟ್ನ ಫಿಟ್ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಗೈಸ್. ಆಯ್ತಾ, ಡ್ಯೂಟಿಗೆ ಮಾಡೋದಕ್ಕೆ ಅಟ್ಯಾಚ್ಮೆಂಟ್ ಬಂದ್ಬಿಟ್ಟು ಈಗ ಸದ್ಯಕ್ಕೆ ನಮ್ಮ ಹತ್ರ ಅಟ್ಯಾಚ್ಮೆಂಟ್ ಆಗಿದೆ, ಊಬರಲ್ಲಿ ಅಟ್ಯಾಚ್ಮೆಂಟ್ ಆಗಿದೆ. ರ್ಯಾಪಿಡಲ್ಲಿ ಬಂದ್ಬಿಟ್ಟು FC ಮತ್ತು ಪರ್ಮಿಟ್ ಕೇಳ್ತಾ ಇದೆ, ರ್ಯಾಪಿಡದಲ್ಲಿ ಮತ್ತು ಓಲಾದಲ್ಲಿ. ಸೊ ಅದರಿಂದ ಅವೆರಡಕ್ಕೆ ಪೆಂಡಿಂಗ್ ಇದೆ. ಆಯಿತಾ, ಇನ್ನು RC ಮತ್ತು ಪರ್ಮಿಟಲ್ಲಿ ಬಂದಮೇಲೆ ಅದಕ್ಕೆ ಅಟ್ಯಾಚ್ ಮಾಡಬೇಕಾಗತ್ತೆ. ಯಾವ ಥರ ಆಗತ್ತೆ ಏನು ಎತ್ತ ಅಂತ ಆಲ್ಮೋಸ್ಟ್ ಆಲು ನನಗೆ ನನ್ನ ಪ್ಲ್ಯಾನ್ ಇರೋದು ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ದಿವಸ ಮಾಡೋಣ, ಅಗ್ರಿಗೇಟರ್ ಆ್ಯಪ್ಗಳಲ್ಲೇ ಮಾಡೋಣ. ನಂದು ಟಾರ್ಗೆಟ್ ಬಂದ್ಬಿಟ್ಟು, ಮಂತ್ಲಿ ಟಾರ್ಗೆಟ್ ಬಂದ್ಬಿಟ್ಟು ನನಗೆ ಇಷ್ಟು ಬೇಕೇ ಬೇಕು ಅಂತ ಒಂದು ಅಮೌಂಟ್ ಏನಂತ ಇದೆ ಅಂತ ಹೇಳಿದ್ರೆ, ಅದು ಬಂದ್ಬಿಟ್ಟು 60,000 ರೂಪಾಯಿ ನಂದು ಕಮಿಟ್ಮೆಂಟ್ ಇರೋದು ಮಂತ್ಲಿ. ಸೊ 60,000 ರೂಪಾಯಿ ಬೇಕೇ ಬೇಕು, 60,000 ರೂಪಾಯಿ ದುಡಿಲೇಬೇಕು ನಾನು, ಎಷ್ಟೇ ಕಷ್ಟ ಆದ್ರೂ. ಆ ಒಂದು ರೀಸನಿಂದ ಒಂದಷ್ಟು ತಲೆಯಲ್ಲಿ ಏನೇನೋ ಪ್ಲ್ಯಾನ್ಸ್ಗಳಿದ್ದಾವೆ. ನೋಡುವ. ಸುಮಾರು ಜನ ಹೇಳ್ಬೋದು ಕಂಪ್ನಿಗಳನ್ನ ಅಟ್ಯಾಚ್ ಮಾಡ್ಕೋ ಹಂಗೆ ಹಿಂಗೆ ಅಂತ. ಸ್ವಲ್ಪ ಪ್ಯಾಕೇಜ್ ಬಂದ್ಬಿಟ್ಟು 52,000, 55,000 ಆ ಥರ ಪ್ಯಾಕೇಜ್ಗಳು ಇರುತ್ತೆ ಕಂಪ್ನಿಲಿ ನಂಗೆ. ಬಟ್ ಎಕ್ಸಾಕ್ಟ್ ಕರೆಕ್ಟಾಗಿ ನಂಗೆ 60,000 ರೂಪಾಯಿ ಬೇಕೇ ಬೇಕು ಗೈಸ್. ಆಯಿತಾ, 60,000 ರೂಪಾಯಿಗಿಂತ 100 ರೂಪಾಯಿ ಹೆಚ್ಚು ಕಮ್ಮಿ ಆದರೂ ನನಗೆ ಪ್ರಾಬ್ಲಮ್ಮೇ. 60,000 ರೂಪಾಯಿ ಕಮಿಟ್ಮೆಂಟ್ ನನ್ನ ಮಂತ್ಲಿ ಇರೋದ್ರಿಂದ, ವಿತ್ ಗಾಡಿ EMI, ಇನ್ಶೂರೆನ್ಸು, ಸರ್ವಿಸ್ ಎಲ್ಲ ಇನ್ಕ್ಲೂಡು. ಸೊ ನನ್ನ ಕಮಿಟ್ಮೆಂಟ್, ನಂದು ಸಾಲಗಳು, ಚೀಟಿ ಏನೇನಿದ್ದಾವೆ ಎಲ್ಲನೂ ಸೇರಿ 60,000 ರೂಪಾಯಿ ಕಮಿಟ್ಮೆಂಟ್ ಇರೋದು. ಸ್ವಲ್ಪ ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಏನು ಮಾಡೋದು ಏನು ಎತ್ತ ಅಂತ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ನಮ್ಮ ನಿಯರ್ ಈ ಕಡೆ ಬಾಗ್ಲೂರು, ಬೂದ್ಗೆರೆ ನಿಯರ್ ಬೈ ಯಾವುದಾದ್ರೂ ಕಂಪ್ನಿಗಳಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು, ಚೆನ್ನಾಗಿರೋ ಕಂಪ್ನಿ ಇದೆ. ಬಟ್ ಪ್ಯಾಕೇಜ್ ಬಂದ್ಬಿಟ್ಟು ಮಿನಿಮಮ್ ನಂಗೆ 60,000 ರೂಪಾಯಿ ಬೇಕೇ ಬೇಕು. ಸೊ ಆ ಥರದ್ದು ಯಾವ್ದಾದ್ರು ಕಂಪ್ನಿ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ, ಸೊ ಕಮೆಂಟ್ ಮಾಡಿಲ್ಲ, ನಾನು ವಾಟ್ಸಪ್ಗೆ ನೀವು ಮೆಸೇಜ್ ಮಾಡ್ಬೋದು. ಆಯಿತಾ, ಸೊ ನೋಡವ, ಸ್ವಲ್ಪ ದಿವಸ ಇದನ್ನು ಮಾಡ್ತೀನಿ, ನಂಗೆ ಇದೆ ಅಡ್ಜಸ್ಟ್ ಆಗಿದೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲ ಇದು ಸ್ವಲ್ಪ ಡ್ಯೂಟಿಗಳು ಕಡಿಮೆ ಬೀಳ್ತಿದೆ ಹಂಗೆ ಹಿಂಗೆ ಅನ್ನೋ ಥರ ಆದರೆ, ಅಂಥ ಟೈಮಲ್ಲಿ ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು. ಅಷ್ಟು ವಿಡಿಯೋದಲ್ಲಿ ನೋಡಿರ್ತೀರ, ಕಾರ್ ಡೆಲಿವರಿ ಕೊಡೋ ವಿಡಿಯೋದಲ್ಲಿ ಹೇಳಿರ್ತೀನಿ ನಿಮಗೆ. 4 ವರ್ಷಕ್ಕೆ EMI ಹಾಕ್ಸ್ಕೊಂಡಿದ್ದೀನಿ ಅಂತ. ಬಟ್ 4 ವರ್ಷನೇ ಅಷ್ಟು ವರ್ಷನೂ ಕಟ್ತಾ ಕೂತ್ಕೊಳ್ಳಲ್ಲ. ಆದಷ್ಟು ಬೇಗ ಚೀಟಿ ಗೀಟಿ ಹಾಕ್ಕೊಂಡು ಫಸ್ಟ್ ಗಾಡಿದು EMIನ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಅದೇ ನನ್ನ ತಲೆಯಲ್ಲಿರೋದು. ಮಿನಿಮಮ್ ಸ್ಟಾರ್ಟಿಂಗ್ ಒಂದು 6 ತಿಂಗಳು ಪ್ರೀ ಕ್ಲೋಸರ್ ಇರೋದಿಲ್ಲ. ಸೊ 6 ತಿಂಗಳು EMI ಕಟ್ಬೇಕಾಗುತ್ತೆ. 6 ತಿಂಗಳಾದ್ಮೇಲಿಂದ ಪೂರ್ತಿ ಬ್ಯಾಲೆನ್ಸ್ ಅಮೌಂಟ್ ಏನೇನಿರುತ್ತೆ, ಲೋನ್ ಅಮೌಂಟು, ಸೊ ಅದರ ಅಮೌಂಟನ್ನು ಕ್ಲಿಯರ್ ಮಾಡ್ಕೋಬೋದು ಅಂತಲೂ ಹೇಳಿದ್ದಾರೆ. ಅದೇ ಇಷ್ಟು ನನ್ನ ತಲೆಯಲ್ಲಿ ಇದ್ದಾಗ. ಆಯಿತಾ, ಸೊ ಬನ್ನಿ ನೋಡುವ ಏನಾಗತ್ತೆ ಏನು ಎತ್ತ ಅಂತ. ಡ್ಯೂಟಿ ಮಾಡೋ ವ್ಲಾಗ್ಸ್ಗಳು ಬರುತ್ತೆ ಮುಂದಕ್ಕೆ. ಆಯಿತಾ, ಇವಾಗ ಬನ್ನಿ ಶೋರೂಮ್ಗೆ ಹೋಗೋಣ. ಟೈಮ್ ಅಂತ 11 ಗಂಟೆ ಆಗ್ಬಿಟ್ಟಿದೆ. ಫಸ್ಟ್ ಶೋರೂಮ್ಗೆ ಹೋಗ್ಬಿಟ್ಟು ನಂಬರ್ ಪ್ಲೇಟ್ನ ಹಾಕ್ಸ್ಕೊಂಡು ಬರೋಣ. ಆಮೇಲಿಂದ ಏನು ಕೆಲಸ ಆಗುತ್ತೆ ಏನು ಎತ್ತ ಅಂತ. CNG ಬೇರೆ ಇಲ್ಲ ಗೈ, CNG ಲಾಸ್ಟ್ ಪಾಯಿಂಟಲ್ಲಿದೆ. CNG ಫಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಬನ್ನಿ ಹೋಗುವ. ಈಗ ಆನ್ ದ ವೇ CNG ಹಾಕ್ಸ್ಕೊಂಡು ಹೋಗ್ತೀನಿ. ಶೋರೂಮ್ ಬಂದ್ಬಿಟ್ಟು ಇಲ್ಲಿ ಎಣ್ಣೂರು ರೋಡಲ್ಲಿ ಇದೆಯಲ್ಲ ಶೋರೂಮು. ಸೊ ಆ ಶೋರೂಮು ನಾನು ತೊಗೊಂಡಿರೋದು ಎಣ್ಣೂರು ಬಗ್ಲೂರು ರೋಡಲ್ಲಿ. ಪೆಟ್ರೋಲ್ ಬಂಕ್ ಹತ್ರ ಬಂದೆ, ಹೊಸರು ಬಂಡೆ ಹತ್ರ. ಸೊ ಇಲ್ಲ ಹಾಕಿಸ್ಕೊಂಡು ಹೋಗ್ಬಿಡೋಣ, CNGನ ಫಿಲ್ ಮಾಡಿಸ್ಕೊಂಡು. ಸ್ನೇಹಿತರೆ, ಫುಲ್ ಟ್ಯಾಂಕ್ ಮಾಡಿಸ್ದೆ. 750 ರೂಪಾಯಿ ಹಿಡಿತು CNG. ಈಗ ಫುಲ್ ಟ್ಯಾಂಕ್ CNG ಇದೆ. ಬನ್ನಿ ಶೋರೂಮ್ಗೆ ಹೋಗೋಣ. ಶೋರೂಮ್ ಹತ್ರ ರೀಚ್ ಆದೆ. ಬಟ್ ಇಲ್ಲಿ ಏನು ಕಾಂಕ್ರೀಟ್ ರೋಡ್ ಮಾಡ್ತಿರೋದ್ರಿಂದ ಶೋರೂಮ್ ಸೈಡು ರೋಡ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ವೇ ಮಾಡಿಬಿಟ್ಟಿದ್ದಾರೆ ನೋಡಿ. ಈ ಕಡೆ ಇಟ್ಬಿಟ್ಬಿಟ್ಟಿರೋ ಗಾಡಿನ. ಸೊ ಆ ಕಡೆ ಪೂರ್ತಿ ಗಾಡಿನ ಯಾವುದನ್ನು ಬಿಡ್ತಿಲ್ಲ. ಶೋರೂಮ್ ಇರೋದು ಬಂದ್ಬಿಟ್ಟು ಮುಂದೆ ಬಂದ್ಬಿಟ್ಟಿದ್ದೀನಿ, ಆ ಕಡೆ ಸೈಡು. ಸೊ ಶೋರೂಮ್ ಇರೋದು ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಅಲ್ಲಿ ಶೋರೂಮ್ ಇರೋದು. ಬಟ್ ಆ ಕಡೆ ಹೋಗೋಕ್ಕೆ ದಾರಿನೇ ಇಲ್ಲ, ಕ್ಲೋಸ್ ಮಾಡಿಬಿಟ್ಟವ್ರೆ. ಸೊ ನಮ್ಮ ಗಾಡಿನ ಕೊಟ್ಟ ಸೇಲ್ಸ್ ಎಕ್ಸಿಕ್ಯೂಟಿವ್ ಸುಭಾಷ್ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ. ಬ್ಯುಸಿ ಬರ್ತಾಯಿದೆ ಕಾಲು.
ಹೆಂಗೆ ಏನು ಎತ್ತ ಅಂತ ಗೊತ್ತಿಲ್ಲ. ಐ ಥಿಂಕ್ ಇಲ್ಲಿಗೆ ಬಂದು ಹಾಕೊಡ್ಬೇಕು ಅಷ್ಟೇ ನಂಬರ್ ಪ್ಲೇಟ್ನವರು. ಗಾಡಿ ಆ ಕಡೆ ಹೋಗಲ್ಲ. ನೋಡವ ಕಾಲ್ ಮಾಡಿ ನೋಡ್ತೀನಿ ಏನು ಮಾಡ್ತಾರೆ ಏನು ಎತ್ತ ಅಂತ. ಈ ಬ್ಯಾಕ್ ಕ್ಯಾಮ್ರಾ ನೋಡಿ ಗೈಸ್, ಕರೆಕ್ಟಾಗಿ ಕಾಣಿಸಲ್ಲ ಅಲ್ಲ ಬೆಳಕತ್ತಲ್ಲೇ. ನನಗೆ ಕರೆಕ್ಟಾಗಿ ಕಾಣಿಸ್ತೈತೆ, ಫೋನೆಲ್ಲ ಕರೆಕ್ಟಾಗಿ ಕಾಣಿಸಲ್ಲ ಬ್ಯಾಕ್ ಕ್ಯಾಮ್ರಾದು. ಏನು ರೋಡೆಲ್ಲ ಟ್ರಾಫಿಕ್ ಜಾಮ್ ಆಗಿ ಕೂತೈತಪ್ಪ. ಇವತ್ತು ಬಂದಿದ್ದು ವೇಸ್ಟ್ ಆಯಿತು ಟೈಮು. ಏನಕ್ಕಪ್ಪ ಅಂತ ಹೇಳಿದ್ರೆ ಫೋನ್ ಮಾಡಿದ್ದೆ, ಸೊ ಅವರು ರಜಾ ಹಾಕಿದಾರಂತೆ. ಬಟ್ ಇಲ್ಲಿ ಹೊರಗಡೆ ಕೇಳಿ ನೋಡ್ತೀನಿ ಇರಿಬ್ರು, ಅಲ್ಲೇ ಏನಾದರೂ ನೀವು ರೋಡ್ ಸೈಡಲ್ಲೇ ಎಲ್ಲ ಫಿಟ್ ಮಾಡೋಕ್ಕಾದ್ರೆ ಫಿಟ್ ಮಾಡಿಸ್ಕೊಡ್ತೀನಿ ಅಂದರು. ಬಟ್ ಅಲ್ಲಿ ಫೋನ್ ಮಾಡಿ ವಿಚಾರಿಸ್ಬಿಟ್ಟು ಹೇಳಿದ್ರು, ಕೇಳಿದ್ದಾರೆ ಅಲ್ಲಿ ಜಾಸ್ತಿ ಐಟಮ್ ತಂದು ತೊಗೊಂಬರ್ಬೇಕು, ರೋಡ್ ಸೈಡಿಗೆ ಬರೋಕ್ಕಾಗಲ್ಲ ಬ್ರೋ, ನಾಳೆ ಒಂದು ದಿವಸ ಟೈಮ್ ಕೊಡಿ, ನಾಳೆ ನಿಗರಾಜ ಆಗಿ ಬಂದು ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಏನು ಮಾಡೋಕ್ಕಾಗಲ್ಲ. ಇವ್ರು ನೆನ್ನೆ ಆ್ಯಕ್ಚುಲಿ ಫೋನ್ ಮಾಡಿದಾಗ ಇವರು ಹೇಳ್ಬೇಕಿತ್ತು, ಮರ್ತ್ಬಿಟ್ರು ಅಂತ ಇರಲ್ಲ ಅಂತ. ಸೊ ಬಟ್ ರೋಡು ಕ್ಲೋಸ್ ಆಗಿದೆ. ರೋಡು ಓಪನ್ ಇದ್ದಿದ್ರೆ ಶೋರೂಮ್ ಒಳಗಡೆ ಹೋಗಿ ಹಾಕ್ಸ್ಕೊಳ್ಬೋದಿತ್ತು. ಬಟ್ ಆ ಲೈನ್ ಪೂರ್ತಿ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಈ ಕಡೆ. ಸೊ ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಮಾಡೋದು ಅಂದ್ಕೊಂಡ್ರೆ ನಂಬರ್ ಪ್ಲೇಟ್ ಇಲ್ದೇನೆ ಮಾಡ್ಬೋದು, ಬಟ್ ನನಗೆ ಯಾಕೋ ಸರಿ ಹೋಗಲ್ಲ ಅದು. ನಂಬರ್ ಪ್ಲೇಟ್ ಹಾಕ್ಸ್ಕೊಂಡ್ಬಿಟ್ಟೆ ಡ್ಯೂಟಿ ಮಾಡೋಣ ಅಂತ. ನೋಡೋಣ ಏನಾಗತ್ತೆ ಏನು ಎತ್ತ ಅಂತ. ಬನ್ನಿ ಗೈಸ್, ಬಂದಿದ್ದು ವೇಸ್ಟ್ ಆಯ್ತು, ಏನು ಮಾಡೋಕ್ಕಾಗಲ್ಲ. ಒಂದು ರೌಂಡ್ ಬಂದಂಗೆ ಆಯ್ತು ಅಷ್ಟೇ. ಹೋಗೋಣ. ಧೂಳು ನೋಡಿ ಹೆಂಗಿದೆ ಟ್ರಾಫಿಕ್ಕು. ಆ ಕಡೆ ರೋಡ್ ಕ್ಲೋಸ್ ಮಾಡಿರೋದು, ಈ ಕಡೆನೇ ಬಿಟ್ಬಿಟ್ಟಿದ್ದಾನೆ. ಮನೆ ಹತ್ರ ಬಂದೆ. ಮನೆ ಹತ್ರ ಬಂದ್ಬಿಟ್ಟು ಗಾಡಿನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಂಬರ್ ಡ್ಯೂಟಿ ಮಾಡಲೇಬೇಕು. ಯಾಕೋ ಒಂದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಆಗ್ಬಿಡೈತೆ, ಮಾಡಲೇಬೇಕು ಡ್ಯೂಟಿ ಇವತ್ತು ಅಂತ. ಬಟ್ ನಂಬರ್ ಪ್ಲೇಟ್ ಇಲ್ವಲ್ಲ, ಸೊ ಅದಕ್ಕೆ ಏನು ಮಾಡೋಣ ಅಂದ್ಕೊಂಡು ನಂಬರ್ ಏನೋ ಬಂದಿದೆ. ಸೊ ಅದನ್ನು ನಂಬರ್ನ ಮಾಮೂಲಿ ಎಡಿಟ್ ಮಾಡಿಬಿಟ್ಟು ಒಂದು ಪ್ರಿಂಟೌಟ್ ತಗೊಳ್ಳೋಣ. ಫ್ರಂಟ್ಗೊಂದು ಗ್ಲಾಸ್ಗೆ ಬ್ಯಾಕ್ ಗ್ಲಾಸ್ಗೆ. ಸೊ ಪ್ರಿಂಟ್ ಮಾಡಿಸ್ಕೊಂಡು ಕಟ್ ಮಾಡಿ ನೀಟಾಗಿ ಜಸ್ಟ್ ಇವತ್ತು ಮತ್ತು ನಾಳೆ ಒಂದು 2 ದಿನಕ್ಕೆ, ಒಂದಿನ ಇಲ್ಲ 2 ದಿನ ತನಕ ಆ ಥರ ಹಾಕ್ಕೊಂಡು ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡು ಪ್ರಿಂಟೌಟ್ ಮಾಡಿಸ್ಕೊಳ್ಳೋಣ ಅಂತ ಬಂದೆ ಮನೆ ಹತ್ರ. ಬಟ್ ಇಲ್ಲಿ ಊಟಕ್ಕೆ ಹೋಗಿದ್ದಾರೆ, ಪ್ರಿಂಟೌಟ್ ತೆಗ್ದಿಲ್ಲ. ಇನ್ನು ತೆಗೆಯೋದವ್ರು ಸಂಜೆ. ಇಲ್ಲಿಂದ ಇನ್ನೂ ಹೋಗ್ಬೇಕು ಅಂದರೆ ನಾನು ತಿರ್ಗಾ ನಿಯರು ಬಾಗ್ಲೂರು ಈ ಕಡೆ ಇಲ್ಲ ಬೂದಗೆರೆ ಸೈಡ್ ಹೋಗ್ಬೇಕು. ಅಷ್ಟು ದೂರ ಹೋಗೋದು ಬೇಡ. ಸಂಜೆ ಹೆಂಗಿದ್ದು ನಮ್ಮ ಏರಿಯಾದೆಲ್ಲ ತೆಗಿತಾರೆ ಅಂದ್ಬಿಟ್ಟು ವಾಪಸ್ ಬಂದೆ. ನೋಡೋಣ ಗೈಸ್, ಅದೊಂದು ಪ್ರಿಂಟೌಟ್ ತೆಗೆಸ್ಕೊಂಡು ನೀಟಾಗಿ ಕಟ್ ಮಾಡಿ ಹಾಕ್ಬಿಟ್ಟು ನಂಬರ್ ಪ್ಲೇಟ್ ನಾಳೆ ಬರ್ದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಪರವಾಗಿಲ್ಲ, ಇರಲಿ, ನಾವು ಡ್ಯೂಟಿ ಮಾಡಿ ಟ್ರೈ ಮಾಡೋಣ. ಯಾವ ಥರ ಫಸ್ಟ್ನೇ ಬೋಣಿ, ಫಸ್ಟ್ ಡ್ಯೂಟಿ ಯಾವ ಥರ ಇರುತ್ತೆ ಏನು ಎತ್ತ ಅಂತ ನನಗೂ ಎಕ್ಸೈಟ್ಮೆಂಟ್ ಇದೆ ಹೊಸ ಗಾಡೀಲಿ. ಈ ಸದ್ಯಕ್ಕೆ ಯಾವ ಒಂದು ಆ್ಯಪ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಆ ಆ್ಯಪಲ್ಲಿ ಡ್ಯೂಟಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇನ್ನೊಂದೇನಪ್ಪ ಅಂದರೆ, ಈಗ ಬರುವಂಥ ಎಲ್ಲ ವೀಡಿಯೋಗಳಲ್ಲಿ ಗೈಸ್ ಯಾವ ಒಂದು ಆ್ಯಪಲ್ಲಿ ಅರ್ನಿಂಗ್ಸ್ ಆಯಿತು, ಎಷ್ಟು ಅರ್ನಿಂಗ್ಸ್ ಆಯಿತು, ನಾವು ಡ್ಯೂಟಿ ಮಾಡಿದಾಗ ಎಷ್ಟು ಅರ್ನಿಂಗ್ಸ್ ಆಯಿತು ಏನು ಎತ್ತೆಲ್ಲ ಹೇಳ್ತೀನಿ. ಬಟ್ ಯಾವ ಆ್ಯಪಲ್ಲಿ ಅನ್ನೋದನ್ನು ಹೇಳೋಕ್ಕೋಗಲ್ಲ. ಏನಕ್ಕೆ ಪಾಪ ನಿಮಗೂ ಬೇಜಾರು, ನಮ್ಮ ಡ್ರೈವರ್ಸ್ಗಳಿಗೂ ಬೇಜಾರು. ಆಮೇಲೆ ನೀವುಗಳು ಅಂದ್ಕೊಳ್ಳೋದು ನೀನು ಆ ಒಂದು ಕಂಪ್ನಿಗಳಿಗೆ ಪ್ರಮೋಷನ್ ಮಾಡ್ತಿದ್ಯಾ ವಿಡಿಯೋ ಮಾಡಿ ಅಂತ. ಸೊ ಆ ಥರ ಏನಿಲ್ಲ. ನೀವೆಲ್ಲರೂ ಹೆಂಗೆ ದುಡಿತಿದ್ದೀರೋ ಹೊಟ್ಟೆ ಪಾಡಿಗೆ ನಾನು ಅದೇ ಥರ ದುಡಿತಾ ಇದ್ದೀನಿ. ಜೊತೆಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಹಾಕ್ಕೊಂಡು ಯೂಟ್ಯೂಬಲ್ಲೂ ಕೂಡ ಸ್ವಲ್ಪ ಪಾರ್ಟ್ ಟೈಮ್ ಥರ ಅರ್ನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅದು ತುಂಬ ಕಡಿಮೆ ರೇಟ್ ಅಮೌಂಟ್ ಕೊಡ್ತಿರೋವಂಥ ಒಂದು ಆ್ಯಪ್ ಬಗ್ಗೆ ಆ್ಯಪ್ ಹೆಸರು ಹೇಳಲ್ಲ ಆಯಿತಾ. ಅದು ಡ್ಯೂಟಿ ಮಾಡಿದ್ರು ಕೂಡ ಅದರ ಆ್ಯಪ್ದು ಹೆಸರು ಹೇಳಲ್ಲ ಆಯಿತಾ. ಸೊ ನೋಡುವ ಯಾವ ಥರ ಇರುತ್ತೆ ನಮ್ಮ ಹೊಸ ಕಾರ್ದು ಜರ್ನಿ ಅಂತ. ನಿಮಗೆ ಅದು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಬರುತ್ತೆ. ಇವತ್ತು ಹೋಗಿದ್ದ ಕೆಲಸ ಆಗಲಿಲ್ಲ, ನಂಬರ್ ಪ್ಲೇಟ್ ಹಾಕ್ಸ್ಕೊಳ್ಳೋಣ ಅಂತ ಹೋದೆ, ಬಟ್ ಆಗಲಿಲ್ಲ, ಪರವಾಗಿಲ್ಲ. ಮತ್ತು ಗೈಸ್ ಇನ್ನೊಂದು ಹೇಳ್ಬೇಕು ಅಂತಂದರೆ, ಯಾರು ನನಗೆ ಔಟ್ ಸ್ಟೇಷನ್ಸ್ದು ಟ್ರಾವೆಲ್ಸ್ಗಳಲ್ಲಿ ನಿಮ್ಗೆ ಯಾರು ಗೊತ್ತಿರೋರು ಒಳ್ಳೊಳ್ಳೆ ಔಟ್ ಸ್ಟೇಷನ್ ಬುಕ್ಕಿಂಗ್ಸ್ಗಳು ಬರೋವಂಥ ಯಾವುದಾದ್ರೂ ಔಟ್ ಸ್ಟೇಷನ್ದು ಬುಕ್ಕಿಂಗ್ಸ್ ಬರೋವಂಥ ಯಾವ್ದಾದ್ರು ಟ್ರಾವೆಲ್ಸ್ಗಳಿಗೆ ಯಾರಿಗೂ ಗೊತ್ತಿದ್ದರೆ ಸೊ ನನಗೂ ತಿಳಿಸಿ. ಸೊ ನಾನು ಕೂಡ ಔಟ್ ಸ್ಟೇಷನ್ ಡ್ಯೂಟಿಗಳು ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಸೊ ಇಷ್ಟನ್ನು ಹೇಳ್ತಾ ಗೈಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ, ಅದುವೇ ಅರ್ನಿಂಗ್ ವಿಡಿಯೋ ಜೊತೆ. ಓಕೆನಾ, ಸಿಗುವ, ಬಾಯ್ ಬಾಯ್.